Halo guys, வணக்கம். நீங்களோட எப்படி இருக்கீங்க? நல்லா இருக்கீங்களா? ஸோ நான் இப்போ ரியாக்ட் பண்ணது போகிறேன். தாந்தா அஃபிஷியல் தமிழ் டீசர் துர்தாசமா பாக்யஸ்ரீ போஸ் அண்ட் சமுத்திரத்தனி சார். ಡೈರೆಕ್ಟರ್ ಬೈ ಸೆಲ್ವಮಣಿ ಸೆಲ್ವರಾಜ್, ಮ್ಯೂಸಿಕ್ ಬೈ ಜಾನು ಚಂತೆ. ಅಂದರೆ ಸ್ಪಿರಿಟ್ ಮೀಡಿಯಾ ಚಾನಲಲ್ಲೂ ಈ ಟೀಸರ್ ಬಂದಿದೆ ತೆಲುಗು ಆ್ಯಂಡ್ ತಮಿಳಲ್ಲಿ. ಬಟ್ ದುರ್ತಾ ಸಲ್ಮಾನ್ ತನ್ನ ಯೂಟ್ಯೂಬ್ ಚಾನಲ್ಲೇ ಹಾಕಿರೋ, ಸೊ ನನಗೆ ಸಿಕ್ತು ಇಲ್ಲೇ ರಿಯಾಕ್ಟ್ ಮಾಡ್ತಾಯಿದ್ದೀನಿ. 2 ಮಿನಿಟ್ಸ್ 13 ಸೆಕೆಂಡ್ಸ್ ಆ್ಯಂಡ್ ಸಬ್ ಟೈಟ್ಲ್ ಬೇರೆ ಇದೆ. ಆ್ಯಂಡ್ ಇದು ಆ್ಯಕ್ಚುಲಿ ಒಬ್ಬರು ಲೆಜೆಂಡ್ ಬಗ್ಗೆ ಎಮ್ ಕೆ ತ್ಯಾಗರಾಜ್ ಭದವಾತ ಅವ್ರ ಬಗ್ಗೆ. ಅವರೊಬ್ಬರು ಆ್ಯಕ್ಟರು, ಕಾರ್ನೆಟಿಕ್ ಸಿಂಗರು, ತುಂಬಾ ಒಂಥರ ವರ್ಲ್ಡ್ ಫೇಮಸ್ ಸಿಂಗರ್ ಅವರು. ಥರ ಮಾಯಾವರಂ ಕೃಷ್ಣಸ್ವಾಮಿ ತ್ಯಾಗರಾಜ್ ಭದವಾತಾರ್ ಅಂತ ಫುಲ್ ಹೆಸರು ವಿಕಿಪೀಡಿಯಾದಲ್ಲಿ ಓದಿದ್ದೆ. ಅದರಲ್ಲೂ ಆ್ಯಕ್ಚುಲಿ ಅವರು ನಮ್ಮ ತಾತನ ಫೇವ್ರೆಟ್, ಒಂಥರ ಆಲ್ ಟೈಮ್ ಫೇವ್ರೆಟ್ ಸಿಂಗರ್ ಅವರು. ನಮ್ಮ ತಾತ ಯಾವಾಗಲೂ ಬಗ್ಗೆ ಹೇಳ್ತಿರ್ತಾರೆ, ಸಾಂಗ್ಸ್ ಬಗ್ಗೆ ಹೇಳ್ತಾರೆ, ಅವ್ರು ಮಾಡಿದ್ದು ಫಿಲಮ್ ಬಗ್ಗೆ ಎಲ್ಲ ಹೇಳ್ತಾರೆ. ನಾವು ಅವ್ರ ಜೊತೆ ಕೂತ್ಕೊಂಡು ಸಾಂಗು ಕೇಳಿದ್ದೀನಿ, ಫಿಲಮು ನೋಡಿದ್ದೀನಿ. ಆ್ಯಂಡ್ ತುಂಬಾ ಕೇಳ್ಪಟ್ಟೆ ಅವರು ಒಳ್ಳೊಳ್ಳೆ ವಿಷಯಗಳ ಬಗ್ಗೆ. ಸೊ ಒಂಥರ ನನಗೂ ಒಂಥರ ಖುಷಿ ಆಗ್ತಿದೆ. ನಾನು ನನ್ನ ತಾತನ ಜೊತೆ ಅವ್ರ ಬಗ್ಗೆ ಎಲ್ಲ ಕೇಳೀನಿ, ಮಾತಾಡೀನಿ, ಎಲ್ಲ ಮಾಡೀನಿ. ಸೊ ನನಗೊಂಥರ ಖುಷಿ ಅದೇ ಅಂಥ ಲೆಜೆಂಡ್ ಬಗ್ಗೆ ಬಯೋಪಿಕ್ ಬರ್ತಾಯಿದೆ. ಸೊ ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ಇನ್ ದ ಬಾಟಮ್ ಆಫ್ ಮೈ ಹಾರ್ಟ್, ಸೀರಿಯಸ್ಲಿ, ಬಿಕಾಸ್ ಮೈ ಗ್ರ್ಯಾಂಡ್ಫಾದರ್ಸ್ ಆಲ್ ಟೈಮ್ ಫೇವ್ರೇಟ್ ಲೆಜೆಂಡ್ರಿ ಸಿಂಗರ್ ಆ್ಯಂಡ್ ದುಲ್ತಾ ಸಲ್ಮಾನ್ ಆ ಕ್ಯಾರೆಕ್ಟರ್ ಮಾಡ್ತಾ ಇರೋದು. ಸೊ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ಆ್ಯಂಡ್ ವಿಕಿಪೀಡಿಯಾದ ಸ್ವಲ್ಪ ಎಲ್ಲ ಓದ್ಕೊಂಬಿಟ್ಟು ಇಲ್ಲಿ ಬಂದಿದ್ದೀನಿ. ಅದು ವಿಕಿಪೀಡಿಯಾದಲ್ಲಿ ಮೆನ್ಷನು ಮಾಡಿ ನಾನು ಫಿಲ್ಮೋಗ್ರಫಿ ನೋಡಿದೆ ದುರ್ಗಾ ಸಂಬಂಧದಲ್ಲಿ ಬರೀತೆ ಎಮ್.ಕೆ. ತ್ಯಾಗರಾಜ್ ಭದವಾತಾರ್ ಬಗ್ಗೆ ಅಂತ. ಸೊ ತಮಿಳಲ್ಲೇ ರಿಯಾಕ್ಟ್ ಮಾಡ್ತಿದ್ದೆ, ತಮಿಳ್ ಫಿಲಮೇ ಇದು. ಸೊ ಪೋಸ್ಟರ್ಸ್ ಎಲ್ಲ ನೋಡಿದೆ, ಎಲ್ಲರದು ತುಂಬಾ ಒಂಥರ ಫಸ್ಟ್ ಕ್ಲಾಸ್ ಆಗಿತ್ತು. ಐ ಥಿಂಕ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮೇ ಅನಿಸುತ್ತೆ, ಐ ಥಿಂಕ್ ಸೊ, ಡೋಂಟ್ ನೋ. ಸೊ ಓಕೆ, ನೋಡೋಣ. ಸೊ ಇನ್ 3, 2, 1 மாடர்ன் ஸ்டுடியோஸ் தயாரிக்கவிருக்கும் திரைப்படம் சாந்தா தமிழ் சினிமாவின் முதல் பேய் படம். ஓ பாபு, முதல் ஷாட் என்ன? சந்திரன் பெயிண்டிங்ல பேய் நீலியா பார்த்து பயப்படுறது. ಸಮುದ್ರದ அவர் இருக்காரு. ಏನ್ ಮೇಲ್ತಾ ಹೋಗ್ತಿರೋ ಅವ್ರದ್ದು ದುರ್ತಾ ಸಲ್ಮಾನ. நான் உங்களை ஒன்று கேட்கலாமா? வா, ஏன் லுத்து? நீங்களும் ஐயாவும் ஏன் பேசிக்காம இருக்கீங்க? கண்ணப்பா சார், ஏன் லுத்து? பா, நீ யாருன்றது அந்த உலகம் பார்க்க போகுது. நான் அவர் மேல வச்சிருந்த மரியாதை அளவுக்கு வேற யாராலையும் வைக்க முடியாது. எல்லாரும் சொல்லுவாங்க அவன் தான். இந்த படத்தோட கதாசிரியரா, இயக்குனரா நான் சொல்றேன், கதாநாயகன், கதாநாயகி எல்லாமே நீதான். சாந்தா சீன் 60 ஷாட் 1 டேக் 1. பாபு, ஏன் லுத்து? எந்த சீன்ல ஆரம்பிக்க போறோம்? இன்னைக்கு நீங்களும் சந்திரனும் பெயிண்டிங்ல பேய் உருவத்தை பார்த்ததை பத்தி பேசிக்கிறீங்க. அது வேணா பாபு, ஏதாவது நல்ல சீன்ல ஆரம்பிப்போம். ஐயா ஷாட் ஓகேயா? ஷார்ட் ஓகே. சீன் சேஞ்ச். கட். என்ன நடிப்பு சக்கரவர்த்தி, ஓஹோ, ஆரம்பமே அமர்க்களமா இருக்கு. எல்லாமே உங்ககிட்ட இருந்து கத்துக்கிட்டது தான். நானது ஓட்டின்னு ப்ரொடியூசர். வா, அப்புறம் படம் பேரு சாந்தா இல்ல, காந்தா. வா, ஆடியன்ஸுக்கும் பிடிக்கும். ವಾ 12 ಸೆಪ್ಟೆಂಬರ್ ಬರುತ್ತೆ. மாடர்ன் ஸ்டுடியோ ವಾವ್ ಯಾರ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಓಕೆ, ಒಂಥರ ಬ್ಯಾಟರ್ ಥರನ ದುರ್ತಾಸಮ ಮತ್ತು ಸಮುದ್ರ ತಡಿಯೋರ ಮಧ್ಯದಲ್ಲಿ. ಅಂದರೆ ಅಯ್ಯ ಅಂದರೆ ಐ ಥಿಂಕ್ ಅಪ್ಪ ಕ್ಯಾರೆಕ್ಟರ್. ಸೊ ಅಪ್ಪನೇ ಹೇಳ್ಬೇಕು, ಅಪ್ಪನ ಥರ. ಸೊ ಇವರಿಬ್ಬರು ಮಧ್ಯದಲ್ಲಿ ಒಂದು ಫೈಟ್ ಅಂದರೆ ಒಂಥರ ಅವ್ರಿಗೇನೋ ಇವ್ರ ತಂಡ್ರೆ ಆಗ್ತೀರ. ಆಮೇಲೆ ಭಾಗ್ಯಶ್ರೀ ಬೋಸ್ ಹತ್ರ ನೀನೇ ಹೀರೋಯಿನ್ನು ಎಲ್ಲ ನೀನೇ ಅಂತ ಹೇಳ್ತಾರೆ. ಸೊ ಅದರಲ್ಲೂ ಒಂದು ಸೀನ್ ಶೂಟಿಂಗ್ ಮಾಡೋಕ್ಕೆ ಹೋಗ್ತಾರೆ, ಬಟ್ ಅಲ್ಲೇನೋ ಒಂಥರ ಬ್ಯಾಟ್ರಿ ಥರ ಆಗ್ತದೆ. ಆಮೇಲೆ ಒಂದು ಸೀನಂತೂ ಸಮುದ್ರ ಹತ್ರ ದುರ್ತಾ ಸಲ್ಮಾನ್ನ ಸಾಯ್ಸೋಕ್ಕೆ ಹೋಗ್ತಾಯಿದ್ರು. ಏನು ಶಾರ್ಟ್ ಅದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ಮ ಇನ್ನು ಗೊತ್ತಿಲ್ಲ, ಐ ಥಿಂಕ್ ಮೋಸ್ಟ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ ಅನಿಸ್ತಾ ಇದೆ. ಯಾ, ಸೊ ಹೌದು, ತ್ಯಾಗರಾಜ್ ಭದವಾತಾರ್ ಬಗ್ಗೆ ಅಂದರೆ ಅವ್ರು ಬ್ಲ್ಯಾಕ್ ಆ್ಯಂಡ್ ವೈಟೇ. ಸೊ ಯಾ,
ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಬರುತ್ತೆ. ಸೊ ಬ್ರಹ್ಮಯುಧಂ ಆಮೇಲೆ ಇದು ನೆಕ್ಸ್ಟ್ ಮೂವಿ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ವಾವ್, ಏನು ಶಾರ್ಟ್, ಮೇಕಪ್ ಎಷ್ಟು ಚೆನ್ನಾಗಿದೆ. ದುರ್ಗಾ ಸಲ್ಮಾನ್ ಆಗಲಿ, ಭಾಗ್ಯಶ್ರೀ ಬೋಸ್ ಆಗಲಿ, ಸಮುದ್ರ ರತನಿ ಸರ್ ಆಗಲಿ, ಪಾ ಆ ಎಂದುಲೊತ್ತು ಬರುತ್ತಲ್ಲ ಅದು ದುರ್ಗಾ ಸಲ್ಮಾನ್ದು ಫೋಟೋ ತೆಗಿಬೇಕಾರೆ, ಅಪ್ಪ ಏನು ಪಾ, ಅದು ಕರೆಕ್ಟ್ ಅದೇ ನಡಿಪು ಚಕ್ರವರ್ತಿ ಕರೆಕ್ಟ್ ಸೂಟ ಅದೇ ದುರ್ಗಾ ಸಲ್ಮಾನ್ಗೆ, ಸೀರಿಯಸ್ಲಿ. ಆಮೇಲೆ ಶಾಂತ ಅಂತ ಹೆಸರಿಡಬಾರ್ದು, ತಾಂತ ಅಂತ ಹೆಸರನ್ನು ಆಡಿಯನ್ಸು ಇಷ್ಟ ಆಗುತ್ತೆ. ಸೊ ಈ ಥರ ಒಂದು ವಾರ್ತೆ ನಡೆಯುತ್ತೆ ಇವರಿಬ್ಬರು ಮಧ್ಯೆ. ಅಂದರೆ ಹೆಸರು ಅವ್ರು ಇಷ್ಟ ಬಂದಂಗೆ ಹೆಸರಿಡೋದು, ಅವ್ರು ಇಷ್ಟ ಬಂದಂಗೆ ಸೀನ್ ಮಾಡೋದು. ಅದೇ ಒಂದು ಸೀನಲ್ಲಿ ಅವರು ಹಾಂಟೆಡ್ ಪೇಂಟಿಂಗ್ ಬಗ್ಗೆ ಒಂದು ಸೀನ್ ಮಾಡ್ಬೇಕು ಅಂತ ಅಂದ್ಕೊಂಡು, ಬಟ್ ದುರ್ಗಾ ಸಲ್ಮಾನ್ ಕ್ಯಾರೆಕ್ಟ್ರು ಇಲ್ಲ ನಾವು ಒಳ್ಳೆ ಸೀನ್ ಮಾಡೋಣ ಆ ಥರ ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡಿದ್ದು. ಓಕೆ, ಟೀಸರಲ್ಲಂತೂ ಅಷ್ಟು ಗೊತ್ತಾಗಿಲ್ಲ. ಅದೇ ನೆಕ್ಸ್ಟ್ ಟೀಸರ್ ಟ್ರೇಲರ್ ಬಂದಾಗ ಈ ಕ್ಲಿಯರಾಗಿ ಹೇಳ್ತಾರೆ ಏನು ಸ್ಟೋರಿ ಅಂತ. ಅದೇ ಯಾವ್ದಾದ್ರು ಬದಲಾವತಾರ ಬಗ್ಗೆನೇ, ಬಟ್ ಇದು ಅಷ್ಟೊಂದು ಹಿಂಟೆಲ್ಲ ಕೊಟ್ಟಿಲ್ಲ. ಈ ಸುಮ್ಮನೆ ಒಂದು ಸ್ಟೋರಿ ಥರ ತೋರಿಸಿದ್ದಾರೆ. ಇದು ಒಂಥರ ಗ್ಲಿಮ್ಸ್ ಅನ್ಬೋದು, ಒಂಥರ ಫಸ್ಟ್ ಲುಕ್ ಥರ ಆ ಥರ ಅನ್ಬೋದು. 12th ಸೆಪ್ಟೆಂಬರ್ ನನ್ನ ಬರ್ಡೇಗೆ ನೆಕ್ಸ್ಟ್ ಡೇನೇ ಫಿಲಮ್ ಬರ್ತಾಯಿದೆ. ವಾವ್ ಯಾ, ದಿಸ್ ಈಸ್ ಸ್ಪೆಷಲ್ ಫಾರ್ ಮೀ. ಅದ್ರ ನಮ್ಮ ತಾತನಿಗೆ ತುಂಬಾ ಇಷ್ಟ ಆ್ಯಕ್ಚುಲಿ ತ್ಯಾಗರಾಜ ಬದಲಾವತಾರು. ಸೊ ನಮ್ಮ ತಾತನಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವ್ರು ಹೇಳಿದ್ರೆ ನಿಜಕ್ಕೂ ಖುಷಿ ಪಟ್ಟೇ ಬರ್ತಾರೆ. ಅಯ್ಯೋ ಖುಷಿಯಿಂದ ತೇಲಾಡ್ಬಿಡ್ತಾರೆ ಆ್ಯಕ್ಚುಲಿ. ಐ ರಿಯಲಿ ಲೈಕ್ ದಟ್ ಈಸ್ ಜಾನೂಜ್ ಅಂತ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಮೇಕಪ್, ಕಾಸ್ಟ್ಯೂಮ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಐ ಆಮ್ ರಿಯಲಿ ವೇಟಿಂಗ್ ಫಾರ್ ದಿ ನೆಕ್ಸ್ಟ್ ಅಪ್ಡೇಟ್ ತಾಂತ ಫಿಲಮ್ ಇಂದ. ಆ್ಯಂಡ್ ಆತಾಸಂలో ಒತ್ತ ತಾರ ಡ್ರೀಮ್ಸ್ ಬರೇ ಬರ್ತದೆ ದುರ್ಗಾ ಸಲ್ಮಾನ್ 6 ಗಂಟೆಗೆ. ಸೊ ನೈಸ್, ಹ್ಯಾಪಿ ಬರ್ಡೇ ದುರ್ಗಾ ಸಲ್ಮಾನ್. ಯಾ, ಐ ಆಮ್ ಸೀರಿಯಸ್ ಆಗಿ ಇದು ಹೇಳೋದು ಮತ್ಬಿಟ್ಟೆ. ಹ್ಯಾಪಿಯೆಸ್ಟ್ ಬರ್ಡೇ ದುರ್ಗಾ ಸಲ್ಮಾನ್. ಯು ಮೇ ದ್ರೋ ಬ್ಲಾಕ್ ಬಸ್ಟರ್, ಯು ದ್ರೋ ಬ್ಲಾಕ್ ಬಸ್ಟರ್ ಆ್ಯಂಡ್ ಯು ಗೆಟ್ ವೆರಿ ವೆರಿ ಗುಡ್ ಫಿಲಮ್ಸ್. ಅಷ್ಟೇ, ಇಷ್ಟೇ ಹೇಳ್ತೀನಿ. ಸೊ ಓಕೆ, ಲೈಕ್ ചെയ്താൽ ಸಬ್ಸ್ಕ್ರೈಬ್ ಫಾಲೋ ಸೊ ಓಕೆ, ಟೇಕ್ ಬಾಯ್ ಆ್ಯಂಡ್ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. 12th September. ವಾವ್ ಯಾರ್, ಎಸ್ ಫೈನಲಿ. ಸೊ ಓಕೆ, take care, bye, and see you on Atha Samlo Otta Tara Glimpse reaction. So okay, take care, bye, see you in the next video.